ಮೂಡ ಹಗರಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂತದ್ದು ವಿಚಾರವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಒಂದ್ ಕಡೆ ಮೂಡ ಹಗರಣದಲ್ಲಿ ಏನು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಿದ್ದೀರಾ, ನಿಮ್ಮ ಒಂದು ಆಗ್ರಹ ಏನು ಸರ್? ಮೇಲ್ನೋಟಕ್ಕೆ ಕಳೆದ 2 ತಿಂಗಳಿನಿಂದ ಇದರ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಚರ್ಚೆಗಳು ನಡೀತಾ ಇದೆ. ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಎನ್ನುವಂಥದ್ದು ದಾಖಲೆಗಳಲ್ಲೂ ಸ್ಪಷ್ಟ ಆಗಿದೆ, ಸಾರ್ವಜನಿಕವಾದಂಥ ಮಾತುಗಳಲ್ಲೂ ಸ್ಪಷ್ಟ ಆಗಿದೆ. ಹೈಕೋರ್ಟ್ ಕೂಡ ಇದನ್ನೇ ಒತ್ತಿ ಹೇಳಿದೆ. ಇಂಥ ಸಂದರ್ಭದಲ್ಲಿ ತಪ್ಪು ಮಾಡಿರುವಂಥ ಮುಖ್ಯಮಂತ್ರಿಗಳು ತನಿಖೆ ಪೂರ್ಣಗೊಳ್ಳುವವರೆಗೆ ಆ ಸ್ಥಾನದಲ್ಲಿ ಮುಂದುವರಿಬಾರದು ಅಂತ ನಮ್ಮ ಆಗ್ರಹ. ಸರ್, ಒಂದ್ ಕಡೆ ಮೋದಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಒಬ್ಬರ ನಾಯಕನ ಕಲಂಕರಹಿತ ನಾಯಕನ ತೋರಿಸಲಿ, ಅವ್ರಿಗೆ ನಾನು ಸನ್ಮಾನ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೋದಿಯವರ ಬಗ್ಗೆ ಮಾತಾಡುವಷ್ಟು ನೈತಿಕತೆಯೂ ಸಿದ್ದರಾಮಯ್ಯವರಿಗಿಲ್ಲ, ಅಷ್ಟು ಸ್ವಚ್ಚಾರಿತ್ರವಂತರು ಕೂಡ ಅವರಲ್ಲ. ಪದೇ ಪದೇ ಕೇಂದ್ರದ ಮೇಲೆ ಪದೇ ಮೋದಿಯವರನ್ನ ಹೇಳ್ತಿರುವಂಥದ್ದು ಸರಿಯಲ್ಲ. ನೀವು ಕರ್ನಾಟಕದ ಜನರಿಗೆ, ಕರ್ನಾಟಕದ BJP ಏನು ಈ ಪ್ರಶ್ನೆಗಳನ್ನು ಕೇಳಿದೆ, ಕರ್ನಾಟಕದ ಸಾರ್ವಜನಿಕರು ಏನು ಪ್ರಶ್ನೆಗಳನ್ನು ಎತ್ತಿದ್ರೆ ಅದಕ್ಕೆ ಉತ್ತರವನ್ನು ಕೊಡಿ, ಆಮೇಲೆ ಪ್ರಧಾನಮಂತ್ರಿಗಳ ಮಾತಿಗೆ ಉತ್ತರವನ್ನು ಕೊಡುವಂತೆ. ಇವತ್ತು ಕಳೆದ 1.25 ವರ್ಷದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದು ಒಂದು ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡಲಿಕ್ಕಾಗದೆ ಪ್ರತಿ ಬಾರಿ ಕೇಂದ್ರದ ಮೇಲೆ ಬೆರಳನ್ನು ತೋರಿಸ್ತಾ ಇರುವಂಥರು. ಈಗ ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಯಾಕೆ ಕೇಳ್ತಾ ಇರ್ತೀರಿ? ನಿಮ್ಮ ಮನೆಯಲ್ಲಿ ಬಿದ್ದಿರುವಂಥ ಹೆಗಣ ಇದನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್. ಈಗ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ, ಏನೇ ಇದ್ರೂ ತನಿಖೆ ಎದುರಿಸ್ತೀನಿ, ಅದ್ರ ಮೇಲೆ ಒಂದು ವೇಳೆ ರಾಜೀನಾಮೆ ಅಂತ ಇದು ಮಾಡ್ತಾರೆ, ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಆಗ್ರಹ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ನೀವು ಏನು ಮಾಡಿದ್ರು ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ಟಾರ್ಗೆಟ್ ಅಂತ ನೀವು ಅನಿಸಿದ್ರೆ ನಾವು ನಿಮ್ಮನ್ನು ಟಾರ್ಗೆಟೇ ಮಾಡೋದು. ನೀವು ಸದನದೊಳಗೆ ಇದಕ್ಕೆ ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ರೆ ಇಷ್ಟೆಲ್ಲ ಇದು ಚರ್ಚೆ ನಡೀತಾನೆ ಇರಲಿಲ್ಲ. ಮತ್ತು ಇವತ್ತು ನ್ಯಾಯಾಲಯ ಹೇಳಿರೋದು ಅದೆಲ್ಲದನ್ನು ದಾಟಿ ಮುಂದಕ್ಕೆ ಬಂದಾಯ್ತು. ನಾವೀಗ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಜನಪ್ರತಿನಿಧಿ ಕೋರ್ಟ್ ಇವತ್ತು FIR ಮಾಡಬೇಕು ಅಂತ ಹೇಳಿದೆ. ಇಷ್ಟಾದ ನಂತರವೂ ಕೂಡ ನೀವು ಮುಂದುವರಿತೀರಿ ಅಂದರೆ ನೀವು ಬಂಡತನ ಅಂತ ಕರಿತೇವೆ. ನಾವು ಇದನ್ನು ಸಾರ್ವಜನಿಕರ ಹತ್ರ ತೆಗೆದುಕೊಂಡು ಹೋಗ್ತೇವೆ. ಆಡಳಿತ ಪಕ್ಷದವರು ಆಡಳಿತ ಮಾಡೋದು ಬಿಟ್ಟು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಇದನ್ನು ಪ್ರತಿಭಟನೆ ಮಾಡಲಿ. ಇದಿಷ್ಟು ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರ ಮಾತಾಗಿತ್ತು. ಮೂಡ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನು ತಪ್ಪಗನ ಎಸೆದಿದ್ದಾರೆ, ಅವರು ರಾಜೀನಾಮೆನ ಕೊಡಲೇಬೇಕೆಂಬ ಒಂದು ಆಗ್ರಹನ ಬಿಜೆಪಿಯವರು ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಅಭಿಷೇಕ್ ಅಶ್ವವೇಗ, ಬೆಂಗಳೂರು.